ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಒಂದು ಬಾರಿ ಕ್ರೂರಿಗಳಿಗೆ ರಕ್ತದ ರುಚಿ ಹತ್ತಿತು ಅಂದ್ರೆ ಮತ್ತೆ ಮತ್ತೆ ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿರ್ತವೆ ಮತ್ತು ಇನ್ನಷ್ಟು ಕ್ರೌರ್ಯವನ್ನ ಹೆಚ್ಚಿಸ್ಕೊಳ್ತಾನೆ ಹೋಗ್ತಿರ್ತವೆ. ಅಂಥದ್ರಲ್ಲಿ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇದ್ದು, ಕಾನೂನಿದ್ದು, ಸಂವಿಧಾನ ಇದ್ದು ಇಷ್ಟಿದ್ದರೂ ಸಹ ಅವರಿಗೆ ಅನುಕೂಲ ಆಗುವಂತಹದ್ದೇ ಕ್ರೂರ ಸರ್ಕಾರ ಒಂದು ಆಡಳಿತದಲ್ಲಿದೆ ಅನ್ನುವಂಥದ್ರಲ್ಲಿ ಆ ಧೈರ್ಯದ ಮೇಲೆ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ದಿನ ಬೆಳಗಾದ್ರೆ ಯಾರನ್ನೋ ಒಬ್ಬರನ್ನ ಹೊಡೆದು ಕೊಲ್ಲಬೇಕು, ಆಗ್ಲೇ ನಮಗೆ ಸಮಾಧಾನ. ಯಾಕೆಂದ್ರೆ ನಮಗೆ ಉದ್ಯೋಗ ಕೊಟ್ಟಿಲ್ಲ ನಮ್ಮ ಪ್ರಧಾನಮಂತ್ರಿ, ನಮಗೆ ಬೀಡಿ ಸಿಗರೇಟ್ಗೆ, ಗಾಂಜಾ ಹೊಡೆಯೋದಕ್ಕೆ, ಇನ್ನೇನಕ್ಕೋ ದುಡ್ಡು ಬೇಕು, ಹಾಗಾಗಿ ರೋಲ್ ಕಾಲ್ಗೆ ಇಳಿತೀವಿ. ಹುಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಏನೂ ಸಿಗಲಿಲ್ಲ ಅಂದ್ರೆ ಸುಮ್ಮನೆ ಆದರೂ ಯಾರನ್ನಾದ್ರೂ ಕೊಂದು ಬಿಡ್ತೀವಿ, ಅದು ನಮಗೆ ಚಟ ಆಗೋಗಿದೆ ಅನ್ನುವಂತಹ ಮನಸ್ಥಿತಿಗೆ ಒಂದಷ್ಟು ಗುಂಪುಗಳು ಈ ದೇಶದಲ್ಲಿ ಬರ್ತಾ ಇದ್ದಾವೆ. ಅದಕ್ಕೆ ಸಾಕ್ಷಿಯಾಗಿ ಇನ್ನೊಂದು ಕ್ರೂರ ಘಟನೆ ಬೆಳಕಿಗೆ ಬಂದಿದೆ. ಉತ್ತರಾಖಂಡ, ಬಿಜೆಪಿಯ ಸರ್ಕಾರ ಇರುವಂತಹ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನಲ್ಲಿ ಈಶಾನ್ಯ ರಾಜ್ಯಗಳ ಒಬ್ಬ ವಿದ್ಯಾರ್ಥಿಯನ್ನ ಆತನ ಚೆಹರೆಯ ಕಾರಣಕ್ಕೆ, ಆತ ಭಾರತೀಯ ಅಲ್ಲ ಅಂತ ಇವರೇ ನಿರ್ಧರಿಸಿ ಆತನನ್ನ ಚೈನೀಸ್ ಅಂತ ಕರೆದು, ಮೋಮೋಸ್ ಅಂತ ಕಿಂಡಲ್ ಮಾಡಿ, ಅವರು ಪ್ರತಿರೋಧ ತೋರಿದ್ದಕ್ಕೆ ಚಾಕುವಿನಿಂದ ಹಿರಿದು ಅವನು ಕೆಲವು ದಿನಗಳ ನಂತರ ಆಸ್ಪತ್ರೆಯಲ್ಲಿ ಜೀವ ಕಳ್ಕೊಂಡ. MBA ವಿದ್ಯಾರ್ಥಿ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ಬಟ್ ಪ್ರಧಾನಿ ಬಾಯಿಂದ ಒಂದು ಶಬ್ದ, ಒಂದು ಪದ ಬರ್ತಾನೆ ಇಲ್ಲ. ಸೊ ಏನಿದು ಪ್ರಕರಣ ಮತ್ತು ಘಟನೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಏಂಜಲ್ ಚಕ್ಮಾ ಅನ್ನುವಂತಹ MBA ಸ್ಟೂಡೆಂಟ್, ಸುಮಾರು 20 ವರ್ಷದ MBA ಸ್ಟೂಡೆಂಟ್. ಆತ ಮತ್ತು ಆತನ ತಮ್ಮ ಮೈಖೇಲ್ ಅವರಿಬ್ಬರು ಸಹ ಉತ್ತರಾಖಂಡದಲ್ಲಿ ಇದ್ರು, ವಿದ್ಯಾಭ್ಯಾಸ ನಡೆಸ್ಕೊಂಡಿದ್ರು. ಮೊನ್ನೆ ಡಿಸೆಂಬರ್ 9ನೇ ತಾರೀಕು ಶಾಪಿಂಗ್ ಹೋಗೋಣ ಅಂತ, ಅದು ಬೇರೆ ಏನೋ ಶಾಪಿಂಗ್ ಅಲ್ಲ, ಮನೆಗೆ ದಿನಸಿ ಸಾಮಾನು ತರೋದಕ್ಕೆ ಅಂತ ಹೊರಗೆ ಹೊರಟಿದ್ದಾರೆ. ಉತ್ತರಾಖಂಡದ ರಾಜಧಾನಿಯಲ್ಲಿ ಹೊರಗೆ ಹೋದಂತವರನ್ನ ಒಂದಷ್ಟು ಪುಡಿ ರೌಡಿಗಳು ಈ ನಡುವೆ ಹೆಚ್ಚಾಗಿದ್ದಾರೆ. ನಾನು ಹೇಳದ್ನಲ್ಲ ಆರಂಭದಲ್ಲಿ, ಅಂತಹ ಪುಡಿ ರೌಡಿಗಳು, ನಿರುದ್ಯೋಗಿಗಳು, ಅವರು ಅಡ್ಡ ಹಾಕಿದ್ರು. ಅಡ್ಡ ಹಾಕಿ, ನಿನ್ನ ಹೆಸರೇನು, ನೀನು ಇಂಡಿಯನ್ ತರ ಕಾಣ್ತಿಲ್ಲ, ನೀನು ಭಾರತೀಯ ಅಲ್ಲ, ನೀನು ಚೈನೀಸ್ ಅಂತ ಹೇಳಿ ಅವರನ್ನ ಮೋಮೋಸ್ ಅಂತ ಕಿಂಡಲ್ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮುಂದಾಗ್ತಾರೆ. ಇದಕ್ಕೆ ಪ್ರತಿರೋಧ ಒಡ್ಡಿದಂತಹ ಏಂಜಲ್ ಚಕ್ಮಾ ಮತ್ತು ಮೈಖೇಲ್ ಇಬ್ಬರು ಸ್ವಲ್ಪ ಹೊತ್ತು ಪ್ರತಿರೋಧವನ್ನು ಒಡ್ಡುತ್ತಾರೆ. ಅದು ವಿಕೋಪಕ್ಕೆ ಹೋಗುತ್ತೆ. ಅಲ್ಲಿಗೆ ಆ ಪುಡಿ ರೌಡಿಗಳ ಗುಂಪು ತಮ್ಮ ಕ್ರೌರ್ಯವನ್ನು ಆರಂಭಿಸುತ್ತೆ. ಚಾಕು ತೆಗೆದು ಏಂಜಲ್ ಚಕ್ಮಾಗೆ ಸಾಕಷ್ಟು ಬಾರಿ ಇರಿತಾರೆ. ಇರಿದು ಅವನು ಬಿದ್ದೋಗ್ತಾನೆ. ಹೇಗೋ ಮೈಖೇಲ್ ತಪ್ಪಿಸ್ಕೊಳ್ತಾನೆ. ಆ ನಂತರ ಏಂಜಲ್ ಚಕ್ಮಾನ ಆಸ್ಪತ್ರೆಗೆ ಹಾಕ್ತಾರೆ. ಆಸ್ಪತ್ರೆಗೆ ಹಾಕಿದ್ರೆ ಏನು ಲಾಭ ಆಗೋದಿಲ್ಲ. ಸುಮಾರು 15 ದಿನಗಳ ನಂತರ ಆತ ಜೀವ ಬಿಡ್ತಾನೆ. ಆತ ತ್ರಿಪುರಾ ರಾಜ್ಯದ, ಈಶಾನ್ಯ ರಾಜ್ಯದ ಒಬ್ಬ ವಿದ್ಯಾರ್ಥಿ, ಪಾಪ ವಿದ್ಯಾಭ್ಯಾಸಕ್ಕೆ ಬಂದಿರೋ. ಆತನ ತಂದೆ ದೇಶಕ್ಕಾಗಿ ಮೂಳೆ ಸವಿದಂತಹ ವ್ಯಕ್ತಿ, ಸೈನಿಕನಾಗಿ, ಸೈನಿಕನ ಮಕ್ಕಳ ಮೇಲೆ ಇವರು ಅವರ ಚೆಹರೆಯ ಕಾರಣಕ್ಕೆ, ನಿಮಗೆ ನೆನಪಿರ್ಬೋದು, ನರೇಂದ್ರ ಮೋದಿ ಒಂದು ಭಾಷಣದಲ್ಲಿ, ದ್ವೇಷ ಭಾಷಣದಲ್ಲಿ, ಸಾರಿ ಬರೀ ಭಾಷಣ ಅಲ್ಲ, ದ್ವೇಷ ಭಾಷಣದಲ್ಲಿ ಹೇಳಿದ್ರು, ಗಲಭೆಕೋರರನ್ನ ಬಟ್ಟೆ ನೋಡಿ ಗುರುತಿಸಬಹುದು. ಅಂದ್ರೆ ಒಬ್ಬರನ್ನ, ಅವರ ಧರ್ಮವನ್ನ, ಅವರು ಯಾರು ಅನ್ನೋದನ್ನ ಅವ್ರ ಬಟ್ಟೆ ನೋಡಿ ಗುರುತಿಸಬಹುದು ಅಂತ. ಅದನ್ನ ಫಾಲೋ ಮಾಡ್ದಂಗಿದೆ ಈ ಪರೋಡಿಗಳ ಗುಂಪು. ಮುಖ ನೋಡಿ ಅವರು ಭಾರತೀಯರಲ್ಲ, ಚೈನೀಸ್, ಅವರನ್ನ ನಾವು ಕೊಲ್ಲಬಹುದು, ನೋಡಿ ಹೇಗಿದೆ, ಚೈನೀಸ್ ಆಗಿದ್ರೂ ಸಹ ಕೊಲ್ಲಬಹುದು ಅನ್ನುವಂತಹ ಮನಸ್ಥಿತಿ ಇವರಿಗೆ ಬರುತ್ತೆ. ಅಂದ್ರೆ ಇವರು ಯಾವ ಮಟ್ಟಕ್ಕೆ ಕುಲಗೆಟ್ಟೋಗಿದ್ದಾರೆ, ಸರ್ಕಾರದ ಬೆಂಬಲ ನಮಗಿದೆ ಅನ್ನುವಂತಹ ಕ್ರೌರ್ಯದಲ್ಲಿ ಮೆರೀತಾ ಇದ್ದಾರೆ. ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ನಡೆದಿರುವಂತಹ ದಾಳಿಗಳು, ಹಲ್ಲೆಗಳು, ಗಲಾಟೆಗಳು, ಗಲಭೆಗಳು ನಿಮಗೆ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಪುಡಿ ರೌಡಿಗಳ ಗುಂಪು ಹಿಂದುತ್ವ ಹೆಸರಿನಲ್ಲಿ ದುಡ್ಡು ಮಾಡ್ತಿರುವಂತಹ, ದಾಂಧಲೆ ಮಾಡ್ತಿರುವಂತಹ, ಗೂಂಡಗಿರಿ ಮಾಡ್ತಿರುವಂತಹ ಗುಂಪುಗಳಿಗೆ ಸರ್ಕಾರದ ಭಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಆಡಳಿತ ಇರುವಂತಹ ಸರ್ಕಾರಗಳಲ್ಲಿ ಯಾವ ಭಯನೂ ಇಲ್ಲ ಅವ್ರಿಗೆ. ಅವ್ರಿಗೊಂದು ರೀತಿ ಇನ್ನೂ ನಮಗೆ ರಕ್ಷಣೆ ಹೆಚ್ಚಾಗಿ ಸಿಗುತ್ತೆ, ಇಂತಹ ಕೃತ್ಯಗಳಿಗೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಈ ಸರ್ಕಾರದಿಂದ ಅನ್ನುವಂತಹ ಮನೋಭಾವ ಬಂದ್ಬಿಟ್ಟಿದೆ.
ಆ ಕಾರಣಕ್ಕೆ ಈ ರೀತಿಯಾಗಿ ಆತನನ್ನ ಹೊಡೆದು ಕೊಂದು ಬಿಸಾಕಿದ್ರು. ಈಗ ಅದಕ್ಕೆ ಪ್ರತಿಕ್ರಿಯೆ ಇಡೀ ದೇಶದಲ್ಲಿ ಬರ್ತಾ ಇದೆ. ಎಲ್ಲರೂ ಟೀಕೆ ಮಾಡ್ತಿದ್ದಾರೆ. ಭಾರತೀಯರೇ ಭಾರತೀಯರನ್ನ ಕೊಲ್ಲುವಂತ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಲ್ಲ. ಅದು ರಾಜ್ಯದ ಕಾರಣಕ್ಕೆ, ಚೆಹರೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಭಾಷೆಯ ಕಾರಣಕ್ಕೆ, ಯಾವುದೆಲ್ಲ ಕಾರಣಕ್ಕೆ ಕೊಲ್ತಾ ಇದ್ದೀವಿ. ಬಿಜೆಪಿ ರಾಜ್ಯಗಳಲ್ಲಿ ರಕ್ತದಾಹ ನಿಲ್ತಾ ಇಲ್ವಲ್ಲ ಅನ್ನುವಂತಹ ಪ್ರಶ್ನೆಗಳು ಎದ್ದೊಳವು. ಆಗ ಸ್ವಲ್ಪ ಎಚ್ಚೆತ್ತುಕೊಂಡಂತಹ ಉತ್ತರಾಖಂಡದ ಹಿಂದುತ್ವವಾದಿ ಮುಖ್ಯಮಂತ್ರಿ ಅವರು ಒಂದು ಡೈಲಾಗ್ ಅನ್ನ ಬಿಟ್ರು. ಸುಮ್ಮನೆ ಕಣ್ಣೊರೆಸೋ ಡೈಲಾಗ್ಗಳು. ಪುಷ್ಕರ್ ಧಾಮಿ ಅಂತ ಆ ಪುಣ್ಯಾತ್ಮನ ಹೆಸರು ಮುಖ್ಯಮಂತ್ರಿ. ಇಲ್ಲ 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 ಇಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಜನಾಂಗೀಯ ದ್ವೇಷ ಇಲ್ಲ. ಅವರು ನಾರ್ತ್ ಈಸ್ಟ್ ಅನ್ನೋ ಕಾರಣಕ್ಕಾಗಿಲ್ಲ. ಏನೋ ಹೋಗಬೇಕಾದ್ರೆ ಯುವಕರ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ವಿಕೋಪಕ್ಕೆ ಹೋಗಿ ಕೊಲೆಯಾಗಿದೆ ಅಷ್ಟೇನೆ. ಇದಕ್ಕೂ ಅದಕ್ಕೆಲ್ಲ ಸಂಬಂಧ ಹೇಗಿದೆ ನೋಡಿ. ಆತನ ಕುಟುಂಬ, ಆ ಮಕ್ಕಳ ಕುಟುಂಬ, ಕೊಲೆಯಾಗಿರುವಂತಹ ಯುವಕನ ಕುಟುಂಬ ಗೋಳಾಡ್ತಾ ಇದೆ ಮತ್ತು ಮುಖ್ಯಮಂತ್ರಿಗೆ ಕರೆ ಮಾಡಿದೆ. ಅವರ ತಂದೆ, ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವಂತಹ ತಂದೆ ಕರೆ ಮಾಡಿದ್ದಾರೆ ಮುಖ್ಯಮಂತ್ರಿಗೆ, ಪುಷ್ಕರ್ ಧಾಮಿಗೆ ಕರೆ ಮಾಡಿ ಹೇಳಿದ್ದಾರೆ, ದಯವಿಟ್ಟು ರಕ್ಷಣೆ ಕೊಡಿ, ನಾರ್ತ್ ಈಸ್ಟ್ ಮಕ್ಕಳಿಗೆ ರಕ್ಷಣೆ ಕೊಡಿ ನಿಮ್ಮ ರಾಜ್ಯದಲ್ಲಿ ಅಂತ. ಇವ್ರು ಅದೇ ಮಾತು ಮುಖ್ಯಮಂತ್ರಿ, ಇಲ್ಲ ಇಲ್ಲ ಇಲ್ಲ, ಆ ತರ ಏನು ಆಗಿಲ್ಲ, ಇಲ್ಲೆಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ, ಸುರಕ್ಷಿತವಾಗಿದ್ದಾರೆ ಎಲ್ಲರೂ ಅಂತ. ಯಾವ ರೀತಿ ಉತ್ತರಾಖಂಡದಲ್ಲಿ ಮುಸ್ಲಿಮರನ್ನ ವ್ಯಾಪಾರ ಮಾಡದ ರೀತಿಯಲ್ಲಿ ಎಲ್ಲೆಲ್ಲ ಹಲ್ಲೆಗಳು ನಡೆಸ್ತಿದ್ದಾರೆ ಅಂತ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ಫಾಲೋ ಮಾಡ್ತಿದ್ರೆ ಗೊತ್ತಾಗತ್ತೆ. ಮನೆಗಳ ಮೇಲೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ, ಇವರು ಮುಸ್ಲಿಮರ ಮನೆ, ಇದು ಮುಸ್ಲಿಮರ ಅಂಗಡಿ, ಇಲ್ಲಿ ಮುಸ್ಲಿಮರು ಇರಬಾರ್ದು, ಇಲ್ಲಿ ಮುಸ್ಲಿಮರು ಈ ಏರಿಯಾದಲ್ಲಿ ವಾಸ ಮಾಡಬಾರ್ದು, ಮುಸ್ಲಿಮರು ಈ ಜಾಗದಲ್ಲಿ ವ್ಯಾಪಾರ ಮಾಡಬಾರ್ದು. ಹೀಗೆ ನೂರಾರು ಅಂಗಡಿಗಳನ್ನ ಖಾಲಿ ಮಾಡಿಸಿ, ಹಲ್ಲೆ ಮಾಡಿಸಿ, ಬೆಂಕಿ ಹಾಕಿ ಸುಟ್ಟಿರುವಂತಹ ಪ್ರಕರಣಗಳು ಸಹ ಉತ್ತರಾಖಂಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ಆದರೆ ಪುಷ್ಕರ್ ಧಾಮಿ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲೆಲ್ಲವೂ ಸಹ ಸರಿಯಾಗಿದೆ, ಯಾವ ರೀತಿ ಇರುವಂತಹ ಭಯ ಬೇಡ, ಎಲ್ಲರೂ ಸುರಕ್ಷಿತ ನನ್ನ ಆಡಳಿತದಲ್ಲಿ ಅಂತ. ಏನು ವಂಡರ್ಫುಲ್ ನೋಡಿ ಇವ್ರದ್ದು ಡಿಫೆನ್ಸ್. ಅದಾದ ನಂತರ ಒಂದಷ್ಟು ಜನರನ್ನ, ಪರೋಡಿಗಳನ್ನ ಏನು ಗುರುತಿಸಿ ಬಂಧಿಸಿದ್ದಾರಂತೆ. ಬಂಧನ ಆಗಿರೋದು ಕೆಲವರು, ಆದ್ರೆ ಮುಖ್ಯ ಆರೋಪಿ ಚಾಕು ಹಾಕಿದ್ನಲ್ಲ ಅವನು ಸಿಗ್ತಾ ಇಲ್ವಂತೆ. ಇದು ಹೇಗಿದೆ ನೋಡಿ, ಮಿಕ್ಕವರೆಲ್ಲ ಸಿಕ್ಬಿಟ್ರಂತೆ ಜೊತೆಲಿದ್ದವರು, ಮುಖ್ಯ ಆರೋಪಿನೇ ಸಿಗ್ತಾ ಇಲ್ವಂತೆ. ಅವನಿಗಾಗಿ ಬಲೆ ಬೀಸಿದ್ದೀವಿ ಅಂತ ಪೊಲೀಸರು ಹೇಳ್ಕೊಂಡು ಓಡಾಡ್ತಿದ್ದಾರೆ, ಬಲೆ ಬೀಸಿದ್ದೀವಿ ಅಂತ. ಇನ್ನು ಇಷ್ಟೆಲ್ಲ ನಡೀತಿದ್ರು ಸಹ ನರೇಂದ್ರ ಮೋದಿ ಬಾಯಿಂದ ಒಂದು ಮಾತಿಲ್ಲ. ಕ್ರಿಸ್ಮಸ್ ದಿನ ನರೇಂದ್ರ ಮೋದಿ ದೆಹಲಿಯ ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಫೋಟೋಸ್ ಇಡಿಸ್ಕೊಂಡು ಅದನ್ನು ವೈರಲ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಆದರೆ ಅದೇ ಕ್ರೈಸ್ತರ ಮೇಲೆ ಇಡೀ ದೇಶದಲ್ಲಿ 100ಕ್ಕಿಂತ ಹೆಚ್ಚು ಕಡೆ ಹಲ್ಲೆ, ದಾಳಿ, ಹಿಂಸೆ ಎಲ್ಲ ಆಗಿದೆ. ಅದ್ರ ಬಗ್ಗೆ ಮಾತಾಡಕ್ಕೆ ಮೋದಿಗೆ ಟೈಮ್ ಇಲ್ಲ, ಮನಸ್ಸಿಲ್ಲ, ಎಂಥದ್ದು ಇಲ್ಲ, ನಥಿಂಗ್, ಬೇಕಾಗೇ ಇಲ್ಲ. ಆ ಮಟ್ಟಕ್ಕೆ ನರೇಂದ್ರ ಮೋದಿ ಮೌನ. ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುವ ದೌರ್ಜನ್ಯವನ್ನು ನಾವು ಸಹಿಸಿಕೊಂಡಿರೋದಿಲ್ಲ. ಈ ಡೈಲಾಗುಗಳು ಮಾತ್ರ ಬಿಜೆಪಿ ನಾಯಕರಿಂದ ದಿನ ಬೆಳಗಾದ್ರೆ ಬರ್ತಾ ಇದೆ. ಅಲ್ಲಿ ಒಬ್ರು ಇಬ್ಬರನ್ನ ಸುಟ್ಟ ತಕ್ಷಣನೇ ಎಂಥ ಆಕ್ರೋಶ ಇವರಿಗೆ. ಇವರದೇ ಆಡಳಿತ ಇರುವಂತಹ ಗುಜರಾತ್ನಲ್ಲಿ 2002ರಲ್ಲಿ ಸಾವಿರಾರು ಮುಸ್ಲಿಮರುಗಳನ್ನ ಸುಟ್ಟು ಹಾಕಿದ್ರಲ್ಲ, ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ವೇ ಇಲ್ಲ. ಅದು ಓಕೆ. ಆದರೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂಗೂ ಏನಾಗಬಾರ್ದು. ಇಂಥ ನೀಚತನ ನೋಡಿ ಇವತ್ತು, ಇಂಥ ನೀಚತನ. ಸೊ ಇದಿಷ್ಟು ಉತ್ತರಾಖಂಡದಲ್ಲಿ ತ್ರಿಪುರಾದ ವಿದ್ಯಾರ್ಥಿ ಏಂಜಲ್ ಚಕ್ಮಾ ಅನ್ನುವಂಥವರನ್ನ ಪರೋಡಿಗಳ ಗುಂಪೊಂದು ಚೈನೀಸ್ ಅಂತ ಹೇಳಿ ಹೀಯಾಳಿಸಿ, ಕಿಂಡಲ್ ಮಾಡಿ, ಹಲ್ಲೆ ನಡೆಸಿ, ಚಾಕು ಇರಿದು ಕೊಂದ ಘಟನೆಯ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.